ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ರೆಡ್ಡಿ ಬಾಂಬ್. ಜನಾರ್ದನ್ ರೆಡ್ಡಿ ಆರೋಪದ ಬಗ್ಗೆ ಸಚಿವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಂಥ ಪ್ರಯತ್ನ ನಡೆದಿಲ್ಲ. ಶ್ರೀರಾಮುಲು ಬಂದರೂ ಸ್ವಾಗತ. ಶ್ರೀರಾಮುಲು ಕಾಂಗ್ರೆಸ್ ಸೇರ್ಪಡೆ ಬಗ್ಗೆ ಸಚಿವರು ಮಾತನಾಡಿದ್ದಾರೆ. ನನಗೆ ಗೊತ್ತಿಲ್ಲ, ಚರ್ಚಿಸ್ತೀನಿ ಅಂತ ಸತೀಶ್ ಜಾರಕಿಹೊಳಿ ಮಾತನಾಡಿದ್ದಾರೆ. ಕಾಂಗ್ರೆಸ್ ಕರೆತರು ಏನಾದರೂ ನಡೆದಿದೆ ಸರ್? ಆ ಥರ ಇಲ್ಲ, ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಅಲ್ಲೇ ಹೋದ್ಮೇಲೆ ಗೊತ್ತಾಗೋದು. ಬೆಂಗಳೂರಿಗೆ ಚರ್ಚೆ ಮಾಡ್ತೀವಿ, ಅಲ್ಲಿ ಹೋದ್ಮೇಲೆ ಗೊತ್ತಾಗೋದು. ಗೊತ್ತಾದ್ಮೇಲೆ ರಿಯಾಕ್ಟ್ ಮಾಡ್ತೀವಿ. ಜನಾರ್ದನ್ ರೆಡ್ಡಿ ಪರ್ಟಿಕ್ಯುಲರ್ಲಿ ತಮ್ಮದೇ ಹೆಸರು ಹೇಳ್ತಾ ಇದ್ದಾರೆ ಏನತ್ರ ಅಲ್ಲ, ಅವರು ಇವ್ರು ನಿಮ್ಮನ್ನು ಕೌಂಟರ್ ಮಾಡೋ ಸಲುವಾಗಿ ಶ್ರೀರಾಮುಲು ಅವ್ರನ್ನ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ಗೆ ತರ್ತಾ ಇದ್ದಾರೆ. ಇಲ್ಲ, ನೋಡೋಣ. ಅದು ಇನ್ನೂ ನನಗೆ ಪೂರ್ಣ ಮಾಹಿತಿ ಇಲ್ಲ, ಆದ್ಮೇಲೆ ಹೇಳ್ತೀನಿ ನಿಮಗೆ. ಹಾಂ, ನೋಡಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮನಸ್ಲಿಕ್ಕೆ ಯಾರ ಕಡೆಗೂ ಸಾಧ್ಯ ಆಗೋದಿಲ್ಲ. ಆ ರೀತಿ ಅಂತ ಉದ್ದೇಶನೂ ಯಾರಿಗೂ ಇರೋದಿಲ್ಲ. ಈ ಶ್ರೀರಾಮುಲು ಬರ್ತಿದ್ರೆ ಅದು ಪಕ್ಷ ನಿರ್ಧಾರ ಮಾಡಬೇಕಾಗ್ತದೆ. ನಾನು ನಿರ್ಧಾರ ಮಾಡಲ್ಲ. ಮುಖ್ಯಮಂತ್ರಿಗಳು, KPC ಅಧ್ಯಕ್ಷರು ಅಷ್ಟೇ ಅಲ್ಲ, ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕೂಡ, AICC ಜನರಲ್ ಸೆಕ್ರೆಟರಿ ಅವರು ಅವ್ರನ್ನ ಪಕ್ಷಕ್ಕೆ ತಗೋಬೇಕಾಗಿದ್ರು ಕೂಡ ನಮ್ಮ ಪಕ್ಷ ನಿರ್ಣಯ ಮಾಡ್ತದೆ. ನಾನು ನಿರ್ಣಯ ಮಾಡೋದಲ್ಲ. ಮತ್ತು ಇದು ಸತೀಶ್ ಜಾರಕಿಹೊಳಿ ವಿರೋಧ ಅದ್ಯಾವುದು ಪ್ರಶ್ನೆ. ಸತೀಶ್ ಜಾರಕಿಹೊಳಿ ನಮ್ಮೊಬ್ಬ ಯುವ ಮುಖಂಡರು. ಅವರು ಒಬ್ಬ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ನಾಯಕರು. ಅವ್ರನ್ನ ಮಣಿಸುವಂಥದ್ದು ಗಿಣಿಸುವಂಥದ್ದು ಅದು ಆಗೋದಿಲ್ಲ. ಮತ್ತು ಅಂಥ ಉದ್ದೇಶನೂ ಕೂಡ ಯಾರಿಗೂ ಇಲ್ಲ. ಅವ್ರು ಮಣಿಸ್ಬೇಕಂತ ಉದ್ದೇಶನೂ ಯಾರಿಗೂ ಇಲ್ಲ. ಇಲ್ಲಪ್ಪ, ಪಾರ್ಲಿಮೆಂಟಲ್ಲಿ ಚರ್ಚೆ ಆಯಿತು, ಅವ್ರು ನಿಂತ್ಕೋದ್ರು. ಈಗಲೂ ಬಂದರೋ ಹೋದ್ರೋ ಗೊತ್ತಿಲ್ಲ. ಬಂದರೆ ಸ್ವಾಗತ. ನಾವು ಕಾಂಗ್ರೆಸ್ಗೆ ಶಾಸಕರಾಗಲಿ ಲೀಡ್ರ್ಗಳಾಗಲಿ ನಮ್ಮ ಸಿದ್ಧಾಂತವನ್ನು, ಕಾಂಗ್ರೆಸ್ ಸಿದ್ಧಾಂತವನ್ನು ಒಪ್ಪಿ ಯಾರು ಬಂದರೂ ಸಂತೋಷ. ಅದು ಜನಾರ್ದನ್ ರೆಡ್ಡಿ ರಾಮುಲು ವೈಯಕ್ತಿಕವಾದಂಥ ವಿಚಾರ. ಅದು ಅವರೇನೇ ಹೇಳ್ಕೊಳ್ಳಿ. ಬಂದರೆ ನಮ್ಮದೇನು ಅಭ್ಯಂತರ ಇಲ್ಲ. ನಮ್ಮ ತೀರ್ಮಾನ ಮಾಡೋರು ಮುಖ್ಯಮಂತ್ರಿಗಳಿದ್ದಾರೆ, ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ, ಹೈಕಮಾಂಡ್ ಇದೆ, ತೀರ್ಮಾನ ಮಾಡಿ.